ನನ್ನ ಮೊದಲನೇ ವಿಡಿಯೋ ಆಗಿದೆ. ವಾಕ್ಯಗಳನ್ನ ಮೊಬೈಲ್ ಯೂಟ್ಯೂಬ್ ಅಲ್ಲಿ ಹಾಕುವುದು. ಹಾಗಾಗಿ ನೀವೆಲ್ಲರ ಸಹಾಯ ಸಪೋರ್ಟ್ ನನ್ನೊಂದಿಗಿರಲಿ. ಯೇಸುವಿನ ನಾಮದಲ್ಲಿ ಬನ್ನಿ, ನಾವು ವಾಕ್ಯಗಳ ಅಧಿಕಾರ ಅಂದ್ರೆ ವಾಕ್ಯಗಳ ಅಧಿಕಾರವನ್ನ ನಾವು ಹೇಗೆ ಉಪಯೋಗ ಮಾಡಬೇಕು, ವಾಕ್ಯ ಅಂದರೇನು, ವಾಕ್ಯ ಅಂದರೆ ಅದರಲ್ಲಿರುವಂತಹ ಬಲ ಎಂಥದ್ದು ಅನ್ನೋದನ್ನ ನಾವು ವಚನಗಳ ಮೂಲಕ ಈ ಸಮಯದಲ್ಲಿ ನೋಡಿಕೊಳ್ಳೋಣ. ನಾವೆಲ್ಲರೂ ತೆರೆಯೋಣ ಯಾಕೋಬ 4ನೇ ಅಧ್ಯಾಯ 7ನೇ ಮತ್ತು 8ನೇ ವಚನವನ್ನ ಈ ಸಮಯದಲ್ಲಿ ನಾವು ನೋಡಿಕೊಳ್ಳೋಣ. ಬನ್ನಿರಿ, ಯಾಕೋಬ 4, 7, 8 ವಚನವನ್ನ ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಈ ವಚನದಲ್ಲಿ ದೇವರು ಇಲ್ಲಿ ಹೇಗೆ ಹೇಳ್ತಾ ಇದ್ದಾನೆ ಏನಂದ್ರೆ, ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಇಲ್ಲಿ 7ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾನೆ, ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಪ್ರಿಯರೇ, ನಾವು ದೇವರ ಸನ್ನಿಧಿಗೆ ಬರುತ್ತೇವೆ. ಪ್ರತಿ ವಾರ ಸಬ್ಬತ್ ದಿನದಲ್ಲಿ ನಾವು ದೇವರ ಸನ್ನಿಧಿಗೆ ಬರುತ್ತೇವೆ, ದೇವರನ್ನ ಆರಾಧಿಸ್ತೇವೆ, ದೇವರನ್ನ ಸ್ತುತಿಸ್ತೇವೆ, ದೇವರನ್ನ ಹೊಗಳ್ತೇವೆ, ಆತನ ವಾಕ್ಯವನ್ನು ಕೇಳ್ತೇವೆ. ಆದರೆ ದೇವರು ಹೇಳ್ತಾ ಇರೋದು, ದೇವರಿಗೆ ನೀವು ಒಳಗಾಗಿರಿ ಎಂಬುದಾಗಿ. ನಾವು ದೇವರ ಸನ್ನಿಧಿಗೆ ಬರುವಾಗ ದೇವರಿಗೆ ಒಳಗಾಗಿ ಆತನ ಸನ್ನಿಧಿಗೆ ನಾವು ಬರೋರಾಗಬೇಕು. ನಾವು ದೇವರಿಗೆ ಒಳಗಾಗಿ, ಮತ್ತೆ ಅಲ್ಲೇ 8ನೇ ವಚನ ಹೇಳ್ತೇವೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ನೋಡ್ರಿ, 7, 8 ವಚನ ಏನ್ ಹೇಳ್ತೇನೆ, ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನೆಂದಾಗಿ. ನಾವು ಮೊದಲು ದೇವರ ಸಮೀಪಕ್ಕೆ ಬರೋರು ಆಗಿರಬೇಕು. ನಾವು ಮನೆಯಲ್ಲೇ ಕುಂತು ಈ ವಾರ ನಾನು ಒಂದು ವಾರ ತಪ್ಪಿಸಿದರೆ ಏನಾಗೋದಿಲ್ಲ, ಒಂದು ವಾರ ನಮ್ಮ ಮನೆಯಲ್ಲಿದ್ರೆ ಏನಾಗುದಿಲ್ಲ ಅಂತ ಆಲೋಚನೆ ನಾವು ಮಾಡಿಕೊಂಡಿದ್ರೆ ಅದು ನಮ್ಮದು ತಪ್ಪಾಗುತ್ತದೆ. ಯಾಕೆಂದ್ರೆ ದೇವರ ಸಮೀಪಕ್ಕೆ ನಾವು ಹೋದಾಗ ದೇವರು ನಮ್ಮ ಸಮೀಪಕ್ಕೆ ಬರುವನಾಗಿದ್ದಾನೆ. ನಾವು ಮನೆಯಲ್ಲೇ ಕುಂತು ದೇವರೇ ಬಾಪ ಬಾಪ ಅಂದ್ರೆ ದೇವರು ನಮ್ಮ ಸಮೀಪಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ದೇವರು ಚೊಚ್ಚಲ ಮಕ್ಕಳ ಸಭೆಗೋಸ್ಕರ ಪರಲೋಕದಿಂದ ಇಳಿದು ಬರುವನಾಗಿದ್ದಾನೆ. ಹಾಗಾಗಿ ನಾವು ಸಭೆಗೆ ಹೋಗೋದನ್ನ ಮೊದಲು ರೂಢಿ ಮಾಡಿಕೊಳ್ಳಬೇಕು. ಸಭೆಗೆ ಹೋದಾಗ ನಾವು ದೇವರಿಗೆ ಭೇಟಿಯಾಗೋದಕ್ಕೆ ಪ್ರಯತ್ನ ಪಡ್ಬೇಕು. ನಾವು ಸುಮ್ಮನೆ ದೇವರ ಸನ್ನಿಧಾನದಲ್ಲಿ ಹೋಗಿ ದೇವರಿಗೆ ಒಳಗಾಗದೆ ಏನೋ ಅನಾವಶ್ಯಕವಾದ ಮಾತುಗಳನ್ನ ಮಾತಾಡಿ, ಏನೋ ಒಂದು ಬೇಡವಾದ ಕಾರ್ಯಗಳನ್ನ ಮಾಡಿ ಅಲ್ಲಿ ಟೈಮ್ ಪಾಸ್ ಅನ್ನ ಮಾಡಿ ಬರೋದಕ್ಕೆ ನಾವು ದೇವರ ಸನ್ನಿಧಿಗೆ ಹೋಗೋದಿಲ್ಲ. ಪ್ರಿಯರೇ, ನಾವು ದೇವರ ಸನ್ನಿಧಿಗೆ ಹೋಗ್ತಾ ಇರೋದು ದೇವರನ್ನ ಆರಾಧಿಸೋದಕ್ಕೆ, ಆತನ ವಚನಗಳನ್ನ ಕೇಳೋದಕ್ಕೆ, ಆತನ ಸಂಗಡ ನಾವು ಮಾತನಾಡೋದಕ್ಕೆ, ಆತನು ನಮಗೆ ಏನು ಹೇಳ್ತಾನೋ, ಏನು ಮಾರ್ಗದರ್ಶನ ಕೊಡ್ತಾನೋ ಅದನ್ನು ನಾವು ಕೇಳೋದಕ್ಕೆ ಆತನ ಸನ್ನಿಧಿಗೆ ನಾವು ಹೋಗೋರಿದೆ. ಹಾಗಾಗಿ ದೇವರು ವಚನದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾನೆ, ನೀವು ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ ಎಂದಾಗಿ. ಮತ್ತು ನೀವು ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರೋನೆಂದು ಹೇಳ್ತಾನೆ. ನಾವು ದೇವರ ಸಮೀಪಕ್ಕೆ ಹೋಗ್ತೇವೆ, ಅಲ್ಲೆಲ್ಲ ನಾವು ದೇವರ ಸನ್ನಿಧಿಗೆ ನಾವು ಹೋಗುತ್ತೇವೆ, ಆದರೆ ದೇವರ ಸಮೀಪಕ್ಕೆ ಹೋಗೋದು ತುಂಬಾ ಕಮ್ಮಿ ಜನ. ನಾವು ಅನ್ಕೊಳ್ತೇವೆ, ನಾವು ದೇವರ ಸನ್ನಿಧಿಯಲ್ಲಿ ಬಂದಿದ್ದೇನೆ, ದೇವರ ಸಭೆಯಲ್ಲಿದ್ದೇನೆ, ಆರಾಧಿಸ್ತಾ ಇದ್ದೇನೆ, ವಾಕ್ಯ ಕಲ್ತೇನೆ, ನಾನು ದೇವರ ಸಭೆಯಲ್ಲಿದ್ದೇನೆ ಅಂದ್ರೆ ದೇವರ ಸಮೀಪಕ್ಕೆ ನಾನು ಬಂದಿದ್ದೇನೆ ಎಂದಾಗಿ. ನಾವು ಮದುವೆಗೆ ಹೋಗುವುದು ಸುಲಭ, ಆದ್ರೆ ನಾವು ಮೊದಲಿಂಗನಿಗೆ ಭೇಟಿ ಆಗ್ತಾ ಇದ್ದೀವಿ ಇಲ್ಲೊಂದು ಬಹಳ ಪ್ರಾಮುಖ್ಯವಾಗಿದೆ. ನಾವು ಒಂದು ಮದುವೆಗೆ ಹೋಗ್ತೇವೆ, ಮೂಯಿ ಕೂಡ ಹಾಕ್ತೇವೆ, ಆಯಾರ ಅಂತಾರೆ, ಕೆಲವರು ಮೂಯಿ ಅಂತಾರೆ, ಮೂಯಿ ಕೂಡ ಹಾಕ್ತೇವೆ, ಆಯಾರವನ್ನು ಹಾಕ್ತೇವೆ. ಮದುವೆಯಲ್ಲಿ ಊಟ ಮಾಡಿರ್ತಾರೆ, ಅಡಿಗೆ ಮಾಡಿಸಿರ್ತಾರೆ, ಊಟ ಮಾಡಿ ನಾವು ಬರ್ತೇವೆ. ಆದ್ರೆ ಕೆಲವು ಗದ್ದಲ ಇರೋ ಕಾರಣದಿಂದ ತುಂಬಾ ಜನರು ಮೊದಲಿಂಗನ ಮುತ್ತಿಕೊಳ್ಳುವ ಕಾರಣದಿಂದ ಮೊದಲಿಂಗನ ಹತ್ತಿರ ತುಂಬಾ ಜನ ಇರ್ತಾರೆ, ಅಥವಾ ಫೋಟೋ ಹೊಡ್ಕೋದಕ್ಕೆ ಅಥವಾ ಏನು ಮಾಡೋದಕ್ಕೆ, ಅವ್ರಿಗೆ ಗಿಫ್ಟ್ ಕೊಡೋದಕ್ಕೆ ತುಂಬಾ ಜನ ಇರೋದ್ರಿಂದ ಆತನ ಸಮೀಪಕ್ಕೆ ನಮಗೆ ಹೋಗಲಾರದೆ, ಬೇಡ ಮುಯಿ ಹಾಕಿದ್ದೇನೆ, ಆಯಾರ ಹಾಕಿದ್ದೇನೆ, ಊಟ ಆಯ್ತು, ಮದುವೆನೂ ಅಕ್ಷತಾನು ಒಗೆದಾಯ್ತು, ಮನೆಗೆ ಹೋಗೋಣ ಅಂತ ನಾವು ಬಂದ್ಬಿಡ್ತೇವೆ. ಆದರೆ ಅದೇ ರೀತಿಯಾಗಿ ಮೊದಲಿಂಗನು ಮೊದಲಿಂಗ ಮದುವೆ ಆದ ಮನುಷ್ಯ ನಮ್ಗೆ ಸಿಕ್ಕಾಗ ಕೆಲವು ದಿವಸಗಳಾದ ಮೇಲೆ ಆತನ ಕಲ್ತೀನಿ, ಯಾಕಪ್ಪ ನನ್ನ ಮದುವೆಗೆ ಬರಕ್ಕಿಲ್ಲ, ಎಲ್ಲ ನಾ ಬಂದಿನಿಲ್ಲ, ನಾನು ಮುಯಿ ಹಾಕಿದ್ದೇನೆ, ಊಟ ಮಾಡಿ ಕೂಡ ಬಂದೀನಿ ಅಂತಾನೆ. ಇಲ್ಲ, ನೀನು ಬಂದಿಲ್ಲ, ಯಾಕಂದ್ರೆ ನೀನು ನನಗೆ ಭೇಟಿ ಆಗಿಲ್ಲ ಅಂತ. ಮೊದಲಿಂಗನು ನಾವು ಆತನ ಮದುವೆಗೆ ಹೋದ್ರು, ಊಟ ಮಾಡಿ ಬಂದ್ರು, ನನಗೆ ಭೇಟಿ ಆಗಿಲ್ಲ. ಯಾಕೆ ಅಂತಾನಂದ್ರೆ ಆತನಿಗೆ ನಾವು ಭೇಟಿ ಆಗದ ಕಾರಣ ನೀನು ನಮ್ಮ ಮದುವೆಗೆ ಬಂದಿಲ್ಲ ಅಂತಾನೆ.
ಅದೇ ರೀತಿಯಾಗಿ ನಾವು ದೇವರ ಸನ್ನಿಧಿಗೆ ಹೋಗಿ ದೇವರನ್ನ ಆರಾಧಿಸಿ ದೇವರನ್ನ ವಾಕ್ಯವನ್ನು ಕೇಳಿದರೂ ಕೂಡ ದೇವರಿಗೆ ನಾವು ಭೇಟಿ ಆಗದಿದ್ದರೆ, ಮನುಷ್ಯರಿಗೆ ನಾವು ಭೇಟಿಯಾಗಿ ಬಂದರೆ ಏನೂ ಪ್ರಯೋಜನ ಇಲ್ಲ. ನಾವು ದೇವರ ಸನ್ನಿಧಿಗೆ ಹೋಗೋದು ಯಾವ ಮನುಷ್ಯರ ಭೇಟಿ ಮಾಡೋದಕ್ಕಲ್ಲ, ಯಾರ ಸಂಗಡ ಮಾತನಾಡುವುದಕ್ಕಲ್ಲ, ಯಾರ ವಿಷಯವಾಗಿ ನಾವು ಚರ್ಚೆ ಮಾಡೋದಕ್ಕಲ್ಲ. ನಾವು ದೇವರ ಸನ್ನಿಧಿಗೆ ಹೋಗ್ತಾ ಇರೋದು ದೇವರಿಗೆ ಭೇಟಿ ಆಗೋದಕ್ಕೆ, ದೇವರ ಸಂಗಡ ಮಾತನಾಡೋದಕ್ಕೆ. ಅದಕ್ಕಾಗಿ ದೇವರು ಹೇಳ್ತಾನೆ, ನೀವು ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ. ನಾವು ದೇವರ ಮೊದಲಿಂಗನ ಸಮೀಪಕ್ಕೆ ನಾವು ಹೋಗೋರಾಗಬೇಕು. ಅನೇಕರು ಇರ್ತಾರೆ ಸಭೆಯಲ್ಲಿ, ಅನೇಕ ಜನರು ಇರ್ತಾರೆ, ಅವರನ್ನ ದಾಟಿ ನಾವು ಹೋಗ್ಬೇಕು. ದಾಟಿ ಅಂದ್ರೆ ನಾವೆಲ್ಲರೂ ತಿಳ್ಕೊಂಡು ಹೋಗೋದಪ್ಪ ಅಂತ ಹಂಗಲ್ಲ. ದೇವರು ವಚನದಲ್ಲಿ ಹೇಳ್ತಾನೆ, ಯಾವನು ನನ್ನಲ್ಲಿ ಆಸಕ್ತನಾಗಿರ್ತಾನೆ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಅವನು ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸಿನೆಂದಾಗಿ ನಾವು ಆತನಲ್ಲಿ ಆಸಕ್ತಿ ಉಳ್ಳವರಾಗಿರ್ಬೇಕು. ದೇವರಲ್ಲಿ ಯಾರು ಸಭೆಯಲ್ಲಿ 1000 ಗಂಟೆ ಜನ ಇರ್ಬೋದು, 100 ಗಂಟೆ ಜನ ಇರ್ಬೋದು, 50 ಗಂಟೆ ಜನ ಇರ್ಬೋದು. ಆದ್ರೆ 50 ಜನರಲ್ಲಿ ಯಾರು ಆಸಕ್ತಿಯನ್ನು ತೋರಿಸ್ತಾರೋ, ಆತನಿಗೆ ಭೇಟಿಯಾಗೋದಕ್ಕೆ ತವಕ ಪಡ್ತಿರ್ತಾರೋ, ಆತನ ಮುಖ ದರ್ಶನವನ್ನು ನೋಡೋದಕ್ಕೆ, ಆತನ ಪ್ರಸನ್ನತೆಯನ್ನು ಅನುಭವ ಮಾಡೋದಕ್ಕೆ ಯಾರು ಪ್ರಯತ್ನ ಪಡ್ತಿರ್ತಾರೋ ಅವರಿಗೆ ದೇವರು ಭೇಟಿ ಆಗ್ತಾನೆ. ನೀವು ಸುಮ್ಮನೆ ದೇವರ ಸನ್ನಿಧಾನಕ್ಕೆ ಹೋಗೋದು, ಅಲ್ಲಿ ಆರಾಧನೆ ಮಾಡೋದು, ಸುಮ್ಮನೆ ಕುಂಡ್ರೋದು, ಚಪ್ಪಾಳೆ ತಟ್ಟುದು, ಎದ್ದು ಬರುದು, ಇದೊಂದು ನಮ್ದ ರೂಢಿ ಆಗಿಬಿಟ್ಟಿದೆ. ಆದ್ರೆ ದೇವರಿಗೆ ಭೇಟಿ ಇವತ್ತು ನಾನು ಆಗಿದ್ದೇನೋ ಇಲ್ಲೋ, ಇವತ್ತು ದೇವರು ನನ್ನ ಸಂಗಡ ಮಾತನಾಡಿದನಿಲ್ಲೋ, ಇವತ್ತು ಈ ದೇವರು ನನ್ನನ್ನು ಆಶೀರ್ವಾದ ಮಾಡಿದನಿಲ್ಲೋ ಅನ್ನೋದು ತಿಳ್ಕೊಳ್ಳೋದು, ಇವತ್ತು ದೇವರ ಪ್ರಸನ್ನತೆ ನನಗೆ ಅನುಭವವಾಗಿದೆ ಇಲ್ಲೋ ಅಂತ ಗುರುತ ಹಿಡಿಯೋದು ಬಹಳ ಪ್ರಾಮುಖ್ಯ ಇದೆ. ದೇವರು ನನ್ನನ್ನು ಅನುಭವದಿಂದ ರುಚಿ ನೋಡಿರಿ ಅಂತ ಹೇಳ್ತಾನೆ. ನನ್ನನ್ನು ಅನುಭವಿಸಿರಿ, ಯೇಸುವನ್ನು ಲಕ್ಷ್ಯ ಬಿಟ್ಟು ಯೋಚಿಸಿರಿ ಎಂದು ಈ ವಚನದಲ್ಲಿ ಬರೆದಿರುತ್ತೇವೆ. ದೇವರನ್ನು ನಾವು ಅನುಭವಿಸುವುದು, ಆತನ ಪ್ರಸನ್ನತೆಯನ್ನು ಅನುಭವಿಸುವುದು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ಅಲ್ಲೇ ಯೋಹಾನ ತೆಗೆಯೋಣ. ಯೋಹಾನ 15ನೇ ಅಧ್ಯಾಯ 7ನೇ ವಚನವನ್ನ ನಾವು ಓದಿಕೊಳ್ಳೋರಾಗೋಣ. ಯೋಹಾನ 15ನೇ ಅಧ್ಯಾಯ 7ನೇ ವಚನವನ್ನ ನಾವು ನೋಡಿಕೊಳ್ಳೋರಾಗೋಣ. ಇಲ್ಲಿ ವಚನದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಏನಂದ್ರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ದೇವರಲ್ಲಿ ಸ್ಪಷ್ಟವಾಗಿ ಸುಲಭವಾಗಿ ನಮಗೆ ಹೇಳ್ತಾ ಇದ್ದಾನೆ, ಏನಂದ್ರೆ, ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನಾವಂತೇವೆ, ನಾವು ದಿನಾಲು ಬೇಡ್ಕೊಳ್ತಾ ಇದ್ದೇವಪ್ಪ, ಮುಂಜಾನೆ ಪ್ರಾರ್ಥನೆಯಲ್ಲಿ ಬೇಡಿಕೊಳ್ತಾ ಇದ್ದೇವೆ, ಸಂಜೆಗೆ ಪ್ರಾರ್ಥನೆಯಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ, ಸಭೆಯಲ್ಲಿ ಬಂದು ನಾನು ಬೇಡಿಕೊಳ್ತಾ ಇದ್ದೇನೆ, ಆದ್ರೆ ನನಗೆ ದೊರೆಯುತ್ತಾ ಇಲ್ಲ, ನನಗೆ ಸಿಗ್ತಾ ಇಲ್ಲ, ನನ್ನ ಕಷ್ಟಗಳ ಬಗ್ಗೆ ಹೇಳ್ತಾ ಇಲ್ಲ, ನನ್ನ ಸೋಲು ಹೋಗ್ತಾ ಇಲ್ಲ, ನನ್ನ ಕಣ್ಣೀರು ಹೋಗ್ತಾ ಇಲ್ಲ, ನನ್ನ ಬಡತನ ಹೋಗ್ತಾ ಇಲ್ಲ, ನನ್ನ ಶೋಧನೆ ಹೋಗ್ತಾ ಇಲ್ಲ, ನನ್ನ ಸಂಕಟ ಹೋಗ್ತಾ ಇಲ್ಲ, ನನಗೆ ಸಮಾಧಾನ ಸಿಗ್ತಾ ಇಲ್ಲ. ನೀನು ಹೇಳಿದ್ದೆ ದೇವರೇ, ಎಲೆ ಹೊರೆ ಹೋಗ್ತಾರೆ ಕಷ್ಟಪಡೋರು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ನೀನು ಹೇಳಿದ್ದೆ ದೇವ್ರೆ, ನನಗೆ ವಿಶ್ರಾಂತಿ ಸಿಗ್ತಾ ಇಲ್ಲ ಅಂತ ನಾವು ಹೇಳ್ತೇವೆ. ಆದ್ರೆ ದೇವರು ವಚನದಲ್ಲಿ ಸ್ಪಷ್ಟವಾಗಿ ಬರ್ತಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದಾರೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ದೇವರಲ್ಲಿ ನಾವು ನೆಲೆಗೊಂಡಿರುವುದು ಬಹಳ ಅವಶ್ಯಕವಾಗಿದೆ. ದೇವರ ಸನ್ನಿಧಿಗೆ ನಾವು ಹೋಗ್ತೇವೆ, ದೇವರ ಸನ್ನಿಧಿಯಲ್ಲಿ ಇರ್ತೇವೆ, ಯೇಸುವನ್ನ ನಂಬಿದ್ದೇವೆ, ಪ್ರಾರ್ಥನೆ ಮಾಡ್ತೇವೆ, ಸಭೆಗೆ ಹೋಗ್ತೇವೆ, ಎಲ್ಲ ಓಕೆ. ಆದ್ರೆ ದೇವರಲ್ಲಿ ನೆಲೆಗೊಂಡಿರುವುದು ಬಹಳ ಪ್ರಾಮುಖ್ಯವಾಗಿದೆ. ಏನೋ ಒಂದು ಕಷ್ಟ ಬಂದಾಗ ದೇವರನ್ನು ತಿಳಿಸೋದು, ಏನೋ ಒಂದು ಯಾರು ಏನು ಹೇಳಿದಂತ ದೇವರ ಕೆಲಸವನ್ನು ಬಿಟ್ಟು ನಮ್ಮ ವೈಯಕ್ತಿಕ ಕೆಲಸಗಳಿಗೆ ನಾವು ಪ್ರಾಮುಖ್ಯತೆ ಕೊಡುವುದು. ಏನೋ ಒಂದು ಸಮಸ್ಯೆ ಬಂದಾಗ ದೇವರನ್ನ ಅಲ್ಲಗಳೆಯುವುದು, ದೇವರ ವಾಕ್ಯವನ್ನ ಅಲ್ಲಗಳೆಯುವುದು, ನಾವು ಆತನಲ್ಲಿ ನೆಲೆಗೊಂಡಿರುವುದನ್ನ ತೋರಿಸೋದಿಲ್ಲ. ನಾವು ದೇವರಲ್ಲಿ ನೆಲೆಗೊಳ್ಳೋದು ಬಹಳ ಪ್ರಾಮುಖ್ಯವಾಗಿದೆ. ಮತ್ತು ಆತನ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿರುವುದು ಪ್ರಾಮುಖ್ಯವಾಗಿದೆ. ನಾವು ವಾಕ್ಯಗಳನ್ನ ಕೇಳ್ತೇವೆ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು ಬಿಡ್ತೇವೆ. ಆದರೆ ದೇವರು ವಚನದಲ್ಲಿ ಫಸ್ಟ್ ಹೇಳ್ತಾನೆ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ, ಅಲ್ಲೆಲೂಯಾ,
ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನಾವು ಪ್ರಾರ್ಥನೆ ಮಾಡ್ತೇವೆ, ದೇವರೇ ನನಗೆ ಅದನ್ನು ಕೊಡಪ್ಪ, ದೇವರೇ ನನಗೆ ಇದನ್ನು ಕೊಡಪ್ಪ, ದೇವರೇ ನನಗೆ ಕೆಲಸ ಕೊಡಪ್ಪ, ದೇವರೇ ನನಗೆ ಸಹಾಯ ಮಾಡಪ್ಪ, ದೇವರೇ ನನ್ನ ಕಷ್ಟದಿಂದ ಬಿಡುಗಡೆ ಮಾಡಪ್ಪ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ನಾವು ದೇವರಿಗೆ ಹೇಳುವುದಿಲ್ಲ, ದೇವರೇ ನೀನು ಕೊಡ್ತೇನೆ ಅಂತ ಹೇಳಿದಿಪ್ಪ, ಕೊಡು. ಇದೇ ದಿವಸ ಮೊದಲುಗೊಂಡು ನನ್ನನ್ನು ಆಶೀರ್ವದಿಸ್ತೇನೆ ಎಂದಾಗ ನೀನು ವಚನದಲ್ಲಿ ಹೇಳಿದೀಯ, ದೇವರೇ ನನ್ನನ್ನು ಆಶೀರ್ವದಿಸ್ತೇನೆ. ನೀನು ಬೇಡುವುದರೊಳಗಾಗಿ ಸದುತ್ತರವನ್ನು ದಯಪಾಲಿಸ್ತೇನೆ ಎಂದಾಗ ಹೇಳಿದ್ಯಾ, ದೇವರೇ ನನಗೆ ಸದುತ್ತರವನ್ನು ದಯಪಾಲಿಸ್ತೇನೆ. ನೀನು ಹೇಳುವುದರೊಳಗಾಗಿ ಕೇಳ್ತೇನೆ ಎಂದಾಗಿ ನೀನು ಹೇಳಿದ್ಯಾ ಸ್ವಾಮಿ, ಏಷ್ಯಾದಲ್ಲಿ ನನ್ನನ್ನು ಪ್ರಾರ್ಥನೆಯನ್ನು ಕೇಳು. ನಂಬಿದರೆ ದೇವರ ಮಹಿಮೆಯನ್ನು ಕಾಣುವುದಾಗಿ ದೇವರೇ ನಿನ್ನ ವಚನದಲ್ಲಿ ಬರೆದಿದೆ, ದೇವರೇ ನಾನು ನಂಬುತ್ತೇನೆ, ನಾನು ನಿನ್ನ ಮಹಿಮೆಯನ್ನು ಕಾಣಬೇಕು. ನಂಬೋನಿಗೆ ಎಲ್ಲ ಆಗುವುದೆಂದಾಗಿ ನೀನು ಹೇಳಿದ್ಯಾ, ದೇವರೇ ನಾನು ನಂಬ್ತೇನೆ, ನನಗೆಲ್ಲವೂ ಆಗ್ತದೆ. ಯೇಸುವೇ, ಅದಕ್ಕಾಗಿ ಸ್ತೋತ್ರ, ಧನ್ಯವಾದಗಳು ಅಂತ ನಾನು